ಇಮ್ಯಾಜಿನ್ ಮಾಡಿ ನಿಮ್ಮ ಲೈಫ್ನ ಒನ್ ಆಫ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಮನಾಲಿ ಹೋಗೋಣ ಅಂತ ಡಿಸೈಡ್ ಮಾಡ್ತೀರಾ. ಎಲ್ಲನೂ ಕೂಡ ನಿಮ್ಮ ಪ್ಲಾನ್ ಪ್ರಕಾರನೇ ನಡೀತಿರತ್ತೆ. ನೀವು ಮತ್ತು ನಿಮ್ಮ ವೈಫ್ ಇವಾಗ ಹಿಮಾಚಲ್ ಪ್ರದೇಶನ ಆ ಬ್ಯೂಟಿಫುಲ್ ರೋಡ್ಸಲ್ಲಿ ಇವಾಗ ಕಾರ್ ಓಡಿಸ್ಕೊಂಡು ಹೋಗ್ತಿರ್ತೀರ. ಪರ್ಫೆಕ್ಟ್ ಜರ್ನಿ, ಪರ್ಫೆಕ್ಟ್ ವೆದರ್, ಆಲ್ಮೋಸ್ಟ್ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿ ಹೋಗ್ತಿರತ್ತೆ. ಆದರೆ ಆ ನಿರ್ಜನ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಯಾರೋ ಕಾರ್ ಮಧ್ಯಕ್ಕೆ ಬಂದು ಹೆಲ್ಪ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಅವ್ರನ್ನ ನೋಡಿದಾಗ ಯಾವುದೋ ಒಂದು ಎಮರ್ಜೆನ್ಸಿ ಕೇಸ್ ಇರಬೇಕು ಅಂತ ನಿಮಗನ್ಸತ್ತೆ. ಆದರೆ ಸ್ವಲ್ಪ ಸಮಯಗಳ ನಂತರ ನಿಮಗೆ ಒಂದು ವಿಷಯ ಗೊತ್ತಾಗತ್ತೆ. ಆ ವ್ಯಕ್ತಿಯನ್ನ ಮೀಟ್ ಮಾಡಿದ ಮೇಲೆ ನಮ್ಮ ಜೊತೆ 2 ಘಟನೆ ನಡೆಯುತ್ತೆ. ಮೊದಲನೇ ಘಟನೆ ನಮ್ಮ ಮನಸ್ಸನ್ನ ಕಂಪ್ಲೀಟಾಗಿ ಮುರಿದೋಗೋ ರೀತಿ ಮಾಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಚೂರು ಮನಸ್ಸಿಗೆ ತೃಪ್ತಿ ಸಿಗತ್ತೆ. ಬಟ್ ಸೆಕೆಂಡ್ ಘಟನೆ ಮಾತ್ರ ಇವತ್ತಿಗೂ ಕೂಡ ನಮಗೆ ಭಯ ಪಡಿಸತ್ತೆ. ನಾನು ಗ್ಯಾರಂಟಿಯಿಂದ ಹೇಳ್ತೀನಿ, ನೀವೇನಾದರೂ ಇವತ್ತು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ದೆವ್ವ ಆತ್ಮಗಳನ್ನ ನೋಡೋ ನಿಮ್ಮ ಪರ್ಸ್ಪೆಕ್ಟಿವ್ ಚೂರಾದರೂ ಚೇಂಜ್ ಆಗೇ ಆಗತ್ತೆ. ಹಾಗಿದ್ರೆ ಲೈಟ್ಸ್ ಆಫ್ ಮಾಡಿ ಹೆಡ್ಫೋನ್ಸ್ ಹಾಕೊಳ್ಳಿ, ಯಾಕಂದ್ರೆ ಈ ಕತೆ ಶುರು ಆಗತ್ತೆ ಈಗ. ನನ್ನ ಹೆಸರು ರೋಹಿತ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇನೆ. ನಾನು ಅಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಆವಾಗ ನನಗೆ ವಂದನಾ ಸಿಗ್ತಾಳೆ. ವಂದನಾ ಮತ್ತು ನಾನು ಇನಿಷಿಯಲ್ ಡೇಸಲ್ಲಿ ಸೇಮ್ ಟೀಮಲ್ಲಿರೋ ಕಾರಣದಿಂದ ಮಾತಾಡ್ತಾ ಮಾತಾಡ್ತಾ ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ. ಆಮೇಲೆ ಆಚೆ ಹೋಗೋದಕ್ಕೆ ಶುರು ಮಾಡ್ತೀವಿ. ಒಂದು 2-3 ಟೀಮ್ ಔಟಿಂಗ್ಸಲ್ಲೆಲ್ಲ ಹೋದಾಗ ನಾವು ಸಖತ್ ಕ್ಲೋಸ್ ಆಗ್ತೀವಿ. ವಂದನಾ ನೇಟಿವ್ ಬಂದ್ಬಿಟ್ಟು ಪಂಜಾಬ್. ಅವಳು ಮತ್ತು ನಾನು ಕ್ಲೋಸ್ ಆಗ್ತಾ ಆಗ್ತಾ ಯಾವಾಗ ಆ ಫ್ರೆಂಡ್ಶಿಪ್ ಲವ್ ಕನ್ವರ್ಟ್ ಆಗಿಬಿಡುತ್ತೋ ನಮಗೆ ಗೊತ್ತಾಗಿಲ್ಲ. ನಾವು ತುಂಬ ಕ್ಲೋಸ್ ಆಗಿಬಿಟ್ಟು ಆಲ್ಮೋಸ್ಟ್ 1 ವರ್ಷ ತನಕ ಡೇಟ್ ಮಾಡಿದ ಮೇಲೆ ನಾವಿಬ್ಬರು ಕೂಡ ಮದುವೆ ಆಗಬೇಕು ಅಂತ ಫಿಕ್ಸ್ ಆಗ್ತೀವಿ. ನಮ್ಮ ಮನೆ ಕಡೆಯಲ್ಲಿ ಕನ್ನಡದವರೇ ಹುಡುಕ್ತಿದ್ರು ನನಗೋಸ್ಕರ. ಆದರೆ ನಾನು ತುಂಬ ಕಷ್ಟಪಟ್ಟು ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ, ವಂದನಾನು ಕೂಡ ಅವ್ರ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡಿ ಫೈನಲಿ ನಾವು ಮದುವೆ ಆಗ್ತೀವಿ. ನಾನು ಮತ್ತು ವಂದನಾ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮದುವೆ ಆಗಿದ್ಮೇಲೆ ನಾವು ಡೈರೆಕ್ಟಾಗಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಶಿಫ್ಟ್ ಆಗ್ತೀವಿ. ಯಾಕಂದರೆ ನನಗೆ ಡೆಲ್ಲಿಯಲ್ಲಿ ಒಂದು ಅಸೆಂಚರ್ ಕಂಪ್ನಿಯಲ್ಲೇ ಒಂದು ಇನ್ನೂ ಹೈಯರ್ ಪೋಸ್ಟಿಂಗಲ್ಲಿ ನನಗೆ ಅಲ್ಲಿಗೆ ಶಿಫ್ಟ್ ಮಾಡಿರ್ತಾರೆ. ಮತ್ತು ವಂದನಾನು ಕೂಡ ಇನ್ನೊಂದು ಕಂಪ್ನಿಗೆ ಸ್ವಿಚ್ ಆಗಿದ್ಮೇಲೆ ಡೆಲ್ಲಿಯಲ್ಲೇ ಕೆಲಸ ಹುಡುಕ್ತಾಳೆ. ಡೆಲ್ಲಿಗೆ ಹೋಗಿದ ಮೇಲೆ ನಮ್ಮ ಲೈಫ್ ಕಂಪ್ಲೀಟ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿಬಿಡುತ್ತೆ. ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲನೂ ಕೂಡ ಸ್ವಲ್ಪ ದೂರ ಆಗಿಬಿಟ್ಟಿದ್ರು. ಬಟ್ ಹೋಗ್ತಾ ಹೋಗ್ತಾ ಅಲ್ಲೂ ಕೂಡ ಹೊಸ ಜನ ಪರಿಚಯ ಆಗ್ತಾರೆ. ಬ್ಯಾಂಗ್ಳೂರಿಂದನೇ ಸ್ವಲ್ಪ ಜನ ಅಲ್ಲಿ ಹೋಗಿರೋರು ಕೂಡ ಸಿಗ್ತಾರೆ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊತೀವಿ. ಇನ್ನೊಬ್ಬ ಕನ್ನಡದವನು ಫ್ರೆಂಡ್ ಕೂಡ ಆಗ್ತಾನೆ, ನನಗೆ ಬೆಸ್ಟ್ ಫ್ರೆಂಡ್ ಥರನೂ ಆಗ್ತಾನೆ. ಅದೆಲ್ಲ ಆಗಿದ್ಮೇಲೆ ನಾನು ಮತ್ತು ವಂದನಾ ಒಂದು ಹೊಸ ಅಪಾರ್ಟ್ಮೆಂಟಲ್ಲಿ ಮೂವ್ ಇನ್ ಆಗಿ ಎಲ್ಲ ಲೈಫ್ ಇವಾಗ ಸ್ವಲ್ಪ ಸೆಟಲ್ಡ್ ಆಗಿತ್ತು. ಎಲ್ಲ ಇವಾಗ ಚೆನ್ನಾಗೇ ನಡೀತಿತ್ತು. ನಮ್ಮದು ಫಸ್ಟ್ ಇಯರ್ ಮದುವೆನೂ ಕಂಪ್ಲೀಟ್ ಆಗಿ ನಾವು ಅಲ್ಲಿ ಇಲ್ಲಿ ಟ್ರಿಪ್ ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನಾವು ಮದುವೆ ಆಗಿ 3 ವರ್ಷ ಆಗ್ತಾ ಬರ್ತಿತ್ತು. ಆನ್ ದ 3rd ಇಯರ್ ಆ್ಯನಿವರ್ಸರಿ ನಾನು ವಂದನಾಗೆ ಏನಾದರೂ ಸ್ಪೆಷಲ್ಲಾಗಿ ಗಿಫ್ಟ್ ಮಾಡಬೇಕು, ಏನಾದರೂ ಎಕ್ಸ್ಪೀರಿಯನ್ಸ್ ಥರ ಏನಾದರೂ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಗಿಫ್ಟ್ ಅದೆಲ್ಲ ನಾರ್ಮಲಾಗಿ ಕೊಟ್ಟೇ ಕೊಡ್ತೀನಿ. ಬಟ್ ಈ ಸಲ ವಂದನಾ ಇಷ್ಟು ದಿನದಿಂದ ನನಗೊಂದು ಕೇಳ್ತಿದ್ಲು, ಮನಾಲಿ ಹೋಗಬೇಕು. ಅವ್ರ ನೇಟಿವ್ ಪಂಜಾಬ್ ಆಗಿದ್ರೂ ಕೂಡ ಅಲ್ಲಿಂದ ಮನಾಲಿ ಸ್ವಲ್ಪ ಹತ್ರನೇ ಬರುತ್ತೆ. ಆದರೆ ಅವಳು ಯಾವತ್ತೂ ಮನಾಲಿ ಹೋಗಿರಲಿಲ್ಲ. ಅವಳು ನನಗೆ ಎಷ್ಟೊಂದು ಸತಿ ಕೇಳಿದ್ಲು, ಯಾವತ್ತಾದರೂ ಮನಾಲಿ ಕರ್ಕೊಂಡು ಹೋಗು, ಯಾವತ್ತಾದರೂ ಹೋಗೋಣ ನಾವು ಅಂತ. ಸೊ ನಾನು ಡಿಸೈಡ್ ಮಾಡಿದ್ದೆ ಮನಾಲಿ ಫಿಕ್ಸ್ ಮಾಡಿಬಿಟ್ಟು ಮನಾಲಿನೇ ಹೋಗೋಣ ಅಂತ. ಇನ್ನೊಂದು 2 ಡೇಸಲ್ಲಿ ನಮ್ಮ ಆ್ಯನಿವರ್ಸರಿ ಇರಬೇಕಾದ್ರೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೋಗಿ, ಅವರೆಲ್ಲರೂ ಬೈಕ್ ರೈಡ್ಸಿಗೆ ಹೋಗ್ತಾರೆ. ಅವ್ರು ಮನಾಲಿಗೆ ಹೋಗಿರೋ ಕಾರಣದಿಂದ ಅವ್ರಿಗೆ ಐಡಿಯಾ ಇತ್ತು ಮನಾಲಿ ಹೆಂಗೆ ಹೋಗೋದು, ಅಲ್ಲಿ ಏನೇನು ಜಾಗಗಳು ಚೆನ್ನಾಗಿದೆ, ಆಲ್ ಆಫ್ ದೋಸ್ ಥಿಂಗ್ಸ್. ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಇಟ್ಸ್ ಅ ವೆರಿ ಗುಡ್ ಸ್ಪಾಟ್, ನೀವು ಆರಾಮಾಗಿ ಮನಾಲಿಗೆ ಹೋಗಿ, ನಿನ್ನ ಹತ್ರ ಕಾರ್ ಬೇರೆ ಇದೆ, ಸೊ ನಿನ್ನ ಕಾರಲ್ಲಿ ಹೋದರೆ ಇನ್ನೂ ಸಖತ್ತಾಗಿರುತ್ತೆ.
ರೋಡೆಲ್ಲ ಸ್ವಲ್ಪ ಲೈಕ್ ಓಡಿಸೋದಕ್ಕೆ ಕಷ್ಟ ಆಗುತ್ತೆ. ಮಾನ್ಸೂನ್ ಸೀಸನ್ ಇರೋ ಕಾರಣದಿಂದ ಸ್ಕಿಡ್ ಆಗೋದು, ಲ್ಯಾಂಡ್ ಸ್ಲೈಡ್ಸ್, ಸ್ವಲ್ಪ ಇಶ್ಯೂಗಳಿರುತ್ತೆ. ಬಟ್ ಅದೆಲ್ಲ ನೀನು ಟ್ಯಾಕಲ್ ಮಾಡಿ ಹೋದರೆ ನಿನಗೆ ಸಿಗೋ ರೂಟ್, ಆ ಸೀನಿಕ್ ವ್ಯೂ ಮತ್ತು ಆ ನೇಚರ್, ಆ ವೆದರ್ ಎಲ್ಲ ಸಖತ್ತಾಗಿರತ್ತೆ ಮಗ. ಡೆಫಿನೆಟ್ಲಿ ಹೋಗು ನೀನು ನಿನ್ನ ವೈಫ್ನ ಕರ್ಕೊಂಡು. ವಂದನಾಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ನಾನು ಅವತ್ತು ವಾಪಸ್ ಬಂದು ವಂದನಾಗೆ ದ ಹೋಲ್ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ವಂದನಾ ಅಂತೂ ಈ ಪ್ಲ್ಯಾನ್ನ ಕೇಳಿದ ಮೇಲೆ ತುಂಬ ಖುಷಿ ಪಡ್ತಾಳೆ. ಯಾಕಂದರೆ ನಮ್ಮ ಪ್ಲ್ಯಾನಲ್ಲಿ 2 ಥಿಂಗ್ಸ್ ಇತ್ತು. ಒಂದು, ಆನ್ ದ ವೇ ಪಂಜಾಬ್ಗೆ ಹೋಗ್ಬಿಟ್ಟು ವಂದನಾ ಪೇರೆಂಟ್ಸ್ನ ಮೀಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ನಾವು ಮನಾಲಿಗೆ ಹೋಗೋಣ ಅಂತ. ಸೊ ವಂದನಾ ವಾಸ್ ವೆರಿ ಹ್ಯಾಪಿ. ಶಿ ವಾಸ್ ಲೈಕ್, ಅಪ್ಪ ಅಮ್ಮನೂ ನೋಡ್ದಂಗೆ ಆಗುತ್ತೆ, ಹಾಗೆ ನನ್ನ ಡ್ರೀಮ್ ವೆಕೇಷನ್ ಸ್ಪಾಟ್ ಮನಾಲಿನೂ ಹೋಗ್ದಂಗೆ ಆಗುತ್ತೆ. ಶಿ ವಾಸ್ ವೆರಿ ಹ್ಯಾಪಿ. ಸೊ ದ ನೆಕ್ಸ್ಟ್ ಡೇನೇ ನಾವು ಎಲ್ಲ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು, ವಂದನಾ ಅಂತೂ 2 ದಿನದಿಂದ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ತಿದ್ಲು. ಎಲ್ಲ ವಿಂಟರ್ಗೆ ಬೇಕಾಗಿರೋ ಬಟ್ಟೆ, ಮನಾಲಿಗೆ ಬೇಕಾಗಿರೋ ಶೂಸ್, ಗ್ಲೌಸ್, ಇದು ಸ್ಕಾರ್ಫ್ ಎಲ್ಲ ತೊಗೊಂಡ್ಲು. ನಾನು ಕೂಡ ಎಲ್ಲ ಟ್ರಿಪ್ಪಿಗೆ ಬೇಕಾಗಿರೋ ನೆಸೆಸಿಟಿ ಐಟಮ್ಸ್ ತೊಗೊಂಡೆ. ಕಾರ್ನೆಲ್ಲ ಸರ್ವಿಸ್ ಮಾಡಿಸಿ ಬೆಳಗಿನ ಜಾವನೇ ನಾವು ಕಾರಿಂದ ಹೊರಡ್ತೀವಿ. ನೆಕ್ಸ್ಟ್ ಡೇನೇ ನಾವು ಆಲ್ಮೋಸ್ಟ್ ಡೆಲ್ಲಿಯಿಂದ ಮನಾಲಿ ಬಂದುಬಿಟ್ಟು ಅರೌಂಡ್ 500 ಕಿಲೋಮೀಟರ್ಸ್ ಅಷ್ಟು ಬರುತ್ತೆ. ಆನ್ ದ ವೇ ಅಲ್ಲೇ ಪಂಜಾಬು ಕೂಡ ಬರುತ್ತೆ. ಸೊ ನಾವು ಪಂಜಾಬ್ ಹೋಗಿ ಪಂಜಾಬಲ್ಲಿ ನಾವು ಆವತ್ತೊಂದು ಫುಲ್ ದಿನ ಅವ್ರ ಮನೆಯಲ್ಲೇ ಇರ್ತೀವಿ. ನೆಕ್ಸ್ಟು ದಿನಾನೇ ನಾವು ಆಲ್ಮೋಸ್ಟ್ ಒಂದು 4 ಗಂಟೆ ಮಧ್ಯಾಹ್ನ ಹತ್ರ ಪಂಜಾಬಿಂದ ಹೊರಟಾಗ ಇನ್ನೇನು ಆಲ್ಮೋಸ್ಟ್ ಒಂದು ರಾತ್ರಿ ಅಷ್ಟರಲ್ಲಿ ಮನಾಲಿ ರೀಚ್ ಆಗಬೇಕಾಗಿತ್ತು. ನಾವು ಅದೇ ರೂಟ್ನ ತೊಗೊಂಡು ಇವಾಗ ಆರಾಮಾಗಿ ಗಾಡಿಯಲ್ಲಿ ಸಾಂಗ್ಸ್ ಕೇಳ್ತಾ ಹೋಗ್ತಿದ್ವಿ. ನನಗೂ ಕೂಡ ಕಾರ್ ಓಡ್ಸೋಕ್ಕೆ ಬರುತ್ತೆ. ಅಟ್ ದ ಸೇಮ್ ಟೈಮ್ ವಂದನಾನೂ ಕೂಡ ಕಾರ್ ಓಡಿಸೋದನ್ನ ಕಲ್ತಿದ್ಲು. ಅವಳಿಗೆ ಅದರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು. ಸೊ ನಾನು ಅವಳಿಗೆ ಘಾಟ್ ಸೆಕ್ಷನ್ ರೂಟಲ್ಲೆಲ್ಲ ಕಾರ್ ಓಡಿಸೋದಕ್ಕೆ ಕೊಟ್ಟಿಲ್ಲ. ಬಟ್ ಬೈ ಚಾನ್ಸ್ ಆ ಥರ ಏನಾದರೂ ಎಮರ್ಜೆನ್ಸಿ ಬಂದರೆ ಅವಳು ಓಡಿಸ್ತಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ಆರಾಮಾಗಿ ಕಾರಲ್ಲಿ ಹೋಗೋಣ ಅಂತಲೇ ನಾವು ಹೋದ್ವಿ. ರೂಟಲ್ಲಿ ಹೋಗ್ತಾ ನನ್ನ ಫ್ರೆಂಡ್ಸ್ ಹೇಳಿರೋ ಥರ ಆ ಸೀನಿಕ್ ನೇಚರ್ ವ್ಯೂ, ಆ ಮೌಂಟೇನ್ಸ್, ಎಲ್ಲ ಕಡೆ ಆ ಕ್ಲೌಡ್ಸ್, ಆ ವೆದರ್ ಎಲ್ಲ ನೋಡ್ತಾ ಸಖತ್ ಅನ್ನಿಸ್ತಿತ್ತು. ಆ ಗಾಡಿಯಲ್ಲಿ ಪ್ಲೇ ಆಗ್ತಿರೋ ಹಳೆ ಬಾಲಿವುಡ್ ರೊಮ್ಯಾಂಟಿಕ್ ಸಾಂಗ್ಸ್. ಅಟ್ ದ ಸೇಮ್ ಟೈಮ್ ವಂದನಾ ನನ್ನ ಪಕ್ಕದಲ್ಲಿದ್ಲು. ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್. ಇಟ್ ವಾಸ್ ಅ ವೆರಿ ರೊಮ್ಯಾಂಟಿಕ್ ಎಕ್ಸ್ಪೀರಿಯನ್ಸ್ ನಮ್ಮಿಬ್ಬರಿಗೂ ಕೂಡ. ನಾವು ಹಾಗೆ ಸ್ವಲ್ಪ ಇಂಟಿಮೇಟಾಗಿ ಕಿಸ್ ಮಾಡ್ತೀವಿ ಕಾರಲ್ಲಿ, ಅದೆಲ್ಲ ಆಗತ್ತೆ. ಅದಾಗಿದ ಮೇಲೆ ವಂದನಾ ನನ್ನ ಕೈ ಹಿಡ್ಕೊಂಡಿದ್ಲು ದ ಹೋಲ್ ಟೈಮ್. ನಾನು ಕಾರ್ ಓಡಿಸ್ತಿದ್ದೆ. ಹೋಗ್ತಾ ಆಲ್ಮೋಸ್ಟ್ ಇವಾಗ ಸಂಜೆ 10 ಆಗಿತ್ತು. ಒಂದು 6:30-7 ಗಂಟೆ ಸುಮಾರು. ಅಕ್ಕಪಕ್ಕದಲ್ಲಿ ಬೈಕರ್ಸ್ ಎಲ್ಲ ಹೋಗ್ತಿದ್ದಾರೆ. ಆ್ಯಂಡ್ ನಾವು ಹೋಗ್ತಾನೆ ಸ್ವಲ್ಪ ದಾರಿ ಮುಂದೆ ಹೋಗಬೇಕಾದ್ರೆ ಆಲ್ ಆಫ್ ಅ ಸಡನ್ ವೆದರ್ ಚೇಂಜ್ ಆಗುತ್ತೆ. ಆ್ಯಂಡ್ ನಾವಿವಾಗ ಹೋಗ್ತಿದ್ದಿದ್ದು ರೂಟ್ ಹೆಂಗಿತ್ತು ಅಂದರೆ, ಅಲ್ಲಿ ಆಲ್ಮೋಸ್ಟ್ ಒಂದು 200 ಮೀಟರ್ಗೂ ಕಾಷನ್ ಬೋರ್ಡ್ಗಳು ಹಾಕಿದ್ರು. ಲ್ಯಾಂಡ್ ಸ್ಲೈಡ್ಸ್ ಆಗ್ತಿರುತ್ತೆ, ಡೀಪ್ ಟ್ರೆಂಚಸ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ, ತುಂಬ ಸ್ಪೀಡಲ್ಲೆಲ್ಲ ಓಡ್ಸೋಕ್ಕೆ ಹೋಗಬೇಡಿ. ಸೊ ಅದನ್ನೆಲ್ಲ ನೋಡಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಗಾಡಿನ ಸ್ಲೋ ಡೌನ್ ಮಾಡ್ತೀನಿ. ಎಷ್ಟಾಗತ್ತೋ ಅಷ್ಟು ಆರಾಮಾಗಿ ಓಡಿಸೋದಕ್ಕೆ ಶುರು ಮಾಡಿದ್ದೆ. ಯಾಕಂದರೆ ಆಲ್ ಆಫ್ ಅ ಸಡನ್ ಇವಾಗ ಚೂರು ಲೈಟಾಗಿ ಮಳೆ ಬರೋದಕ್ಕೂ ಕೂಡ ಶುರು ಆಗಿತ್ತು. ಗಾಡಿ ಫಾಸ್ಟಾಗಿ ಓಡಿಸಿ ಸ್ಕಿಡ್ಡಾಗಿ ಅದೆಲ್ಲ ಬೇಡ ಅಂತ ನಿಧಾನವಾಗಿ ಹೋಗಬೇಕಾದ್ರೆ ಜೋರಾಗ್ತಿತ್ತು ಮಳೆ, ಚೂರು. ಹಂಗೆ ಹೋಗ್ತಾ ದಾರಿಯಲ್ಲಿ ಅದೇನೋ ಗೊತ್ತಿಲ್ಲ, ನಮ್ಮ ಹೆಡ್ಲೈಟ್ಸ್ ಆನ್ ಇರೋ ಕಾರಣದಿಂದ ನಂದು ಹೈ ಬೀಮಲ್ಲಿ ಹಾಕಿಟ್ಟಿದ್ದೆ. ದೂರದಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಕೈನ ಹಿಂಗೆ ಮಾಡ್ತಾ ನಿಲ್ಲಿಸು ಅಂತ ಸನ್ನೆ ಮಾಡ್ತಿದ್ರು. ಅದನ್ನು ನೋಡಿದ ನಾನು ಒಂದು ಸೆಕೆಂಡ್ ಸ್ವಲ್ಪ ಗಾಬರಿ ಪಡ್ತೀನಿ. ಯಾರಪ್ಪ ಇದು ಮಧ್ಯ ರಸ್ತೆ, ಅದು ಈ ಥರ ರೋಡ್ಗಳಲ್ಲಿ ಮಳೆ ಬರ್ತಿದೆ, ಸಂಜೆ ಟೈಮಲ್ಲಿ ಈ ಥರ ರೋಡಲ್ಲಿ ಅಡ್ಡ ಹಾಕ್ತಿದ್ದಾರಲ್ವಾ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ವಂದನಾನ ನಾನು ವಂದನಾ ಎದೋಳು, ಅಲ್ಲಿ ನಿನ್ಗೆ ಯಾರಾದರೂ ಕಾಣಿಸ್ತಿದ್ದಾರಾ ಮುಂದೆ ಅಂತ ಕೇಳಿದಾಗ ವಂದನಾನು ಕೂಡ ಅದನ್ನು ನೋಡಿ ಸ್ವಲ್ಪ ಹೆದರ್ತಾಳೆ. ಅವಳು ಹೇಳ್ತಾರೆ, ಹೂ ರೀ ಕಾಣಿಸ್ತಿದ್ದಾಳೆ, ನೀನು ನಿಲ್ಸೋಕ್ಕೆಲ್ಲ ಹೋಗಬೇಡ, ಜಸ್ಟ್ ನೀನು ಹೋಗು, ನನಗೆ ಯಾಕೋ ಅದು ಸರಿ ಇಲ್ಲ ಅನಿಸ್ತಿದೆ. ಅವಳು ಆ ಥರ ಹೇಳಬೇಕಾದ್ರೆ ಬಟ್ ಒಂದು ಸತಿ ನಿಲ್ಲಿಸ್ಬಿಟ್ಟು ಕೇಳಿ ನೋಡೋಣ, ಪಾಪ ಅವ್ರೇನಾದರೂ ನಿಜವಾಗ್ಲೂ ತೊಂದರೆಯಲ್ಲಿದ್ದರೆ ಅಂತ ಹೇಳಿ ಅವರು ಅಲ್ಲಾಡೇ ಇಲ್ಲ ರೋಡಿಂದ. ನಾನು 2 ಸತಿ ಹಾಂಕ್ ಮಾಡಿದ್ರು ಕೂಡ
ಅವ್ರು ಅಲ್ಲೇ ನಿಂತಿರೋದು ನೋಡಿ ನನ್ನ ಗಾಡಿನ ಫುಲ್ ಸ್ಲೋ ಡೌನ್ ಮಾಡ್ತೀನಿ. ಸ್ವಲ್ಪ ಲೆಫ್ಟಿಗೆ ಹೋಗ್ಬಿಟ್ಟು ಗಾಡಿ ನಿಲ್ಲಿಸಿದಾಗ ಆ ಮಹಿಳೆ ನಮ್ಮ ಕಾರ್ ಹತ್ರ ಬಂದಳು. ನಾನಿವಾಗ ಕಿಟಕಿನೆಲ್ಲ ವಿಂಡೋಸ್ ಎಲ್ಲ ಕ್ಲೋಸೇ ಮಾಡಿದ್ದೆ, ಯಾವುದೂ ಓಪನ್ ಮಾಡಿಲ್ಲ. ಒಂದು ಸತಿ ಆ ಮಹಿಳೆ ಮುಖ ನೋಡ್ತೀನಿ ಆ ವಿಂಡೋಸಿಂದನೇ. ಪಾಪ ಅವ್ರು ಫುಲ್ ಮಳೆಯಲ್ಲಿ ನೆಂದೋಗಿದ್ರು, ತಲೆ ಹತ್ರ ಗಾಯಗಳಾಗಿದೆ, ಮೈ ಹತ್ರ ಎಲ್ಲ ಗಾಯಗಳಾಗಿದೆ, ಮೂಗಿಂದ ರಕ್ತ ಎಲ್ಲ ಬರ್ತಿತ್ತು. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಓ ಪಾಪ, ನಿಜವಾಗ್ಲೂ ಏನೋ ಅಪಘಾತ ಆಗಿದೆ, ಇಲ್ಲಿ ಏನೋ ಆಕ್ಸಿಡೆಂಟ್ ಏನಾದರೂ ಆಗಿರ್ಬೋದು ಅಂತ ಅಂದ್ಕೊಂಬಿಟ್ಟು ನಾನು ವಿಂಡೋನ ಸ್ವಲ್ಪ ಕೆಳಗೆ ಇಳಿಸ್ತೀನಿ. ಇಳಿಸಿದಾಗ ಅವ್ರು ನನ್ನ ನೋಡಿಬಿಟ್ಟು ಜೋರಾಗಿ ಅಳ್ತಿದ್ರು. ಅವರು ಅಟ್ ದಿ ಸೇಮ್ ಟೈಮ್ ಅವ್ರು ನನ್ನ ಕೇಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಭಯ್ಯ ಪ್ಲೀಸ್ ಹಮಾರ ಮದದ್ ಕೀಜಿಯೇ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ. ನೀವು ಅಂದ್ಕೊಳ್ತಿರೋ ಥರ ನಾವು ಕಳ್ಳರೇನಲ್ಲ, ನಾವು ಆ ಥರ ನಿಮ್ಗೇನು ಮಾಡೋಕ್ಕೆ ಹೋಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ವೆದರಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ ಚಿಕ್ಕ ಪಾಪು ಕಾರಲ್ಲಿ ಹೋಗ್ತಿದ್ವಿ. ಆಲ್ ಆಫ್ ಅ ಸಡನ್ ಮಳೆ ಬರೋ ಕಾರಣದಿಂದ ನಮ್ಮ ಗಂಡನಿಗೆ ಗೊತ್ತಾಗಿಲ್ಲ, ಕಾರ್ ಸ್ಕಿಡ್ಡಾಗಿ ಹೋಗ್ಬಿಟ್ಟು ಅಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಒಂದು ಅರ್ಧ ಗಂಟೆ ತನಕ ನಾನು ಪ್ರಜ್ಞೆ ತಪ್ಪಿಬಿಟ್ಟಿದ್ದೆ. ಎದ್ದು ನೋಡಿದ್ರೆ ನನ್ನ ಗಂಡ ಅಲ್ಲಾಡ್ತಾನೆ ಇಲ್ಲ. ಸಂತೋಷಕ್ಕೆ ನಾನು ಎಷ್ಟು ಸತಿ ಎದೊಳ್ಸೋದಕ್ಕೆ ಪ್ರಯತ್ನ ಪಟ್ಟರು ಅವನು ಎದೊಳ್ತಿಲ್ಲ. ನಾನು ಹೆಂಗೋ ಕಷ್ಟಪಟ್ಟು ಡೋರ್ ಓಪನ್ ಮಾಡಿ ಆಚೆ ಬಂದಿದ್ದೀನಿ. ಆದರೆ ಹಿಂದೆಗಡೆ ನನ್ನ ಪಾಪು ಅಲ್ಲೇ ಇದೆ. ನನ್ನ ಪಾಪ ಅಳ್ತಿದ್ದಾಳೆ. ಆ ಡೋರ್ ಬೇರೆ ಸ್ಟಕ್ಕಾಗಿ ಹೋಗ್ಬಿಟ್ಟಿದೆ, ಓಪನ್ ಮಾಡೋಕ್ಕಾಗ್ತಿಲ್ಲ. ಪ್ಲೀज़ भैया जी मदद कीजिए, आपका बहुत ಲೈಕ್ ಮದದ್ಗೆ ज़रूरत है, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೊತಿರ್ಬೇಕಾದ್ರೆ ಅದನ್ನು ಕೇಳಿ ನನಗೆ ತುಂಬ ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ನಾನು ವಂದನಾಗಿ ಇವಾಗ ಹೇಳ್ತೀನಿ, ವಂದನಾ ಒಂದ್ಸತಿ ಹೋಗಿ ನೋಡ್ತೀನಿ. ನನಗೆ ಯಾಕೋ ನಿಜವಾಗ್ಲೂ ಕನ್ಸರ್ನಿಂಗ್ ಅನಿಸ್ತಿದೆ. ನಾವು ಸುಮ್ಮನೆ ಯಾರೋ ಕಳ್ತನ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡು ಏನಾದರೂ ಇವ್ರನ್ನ ಅವಾಯ್ಡ್ ಮಾಡಿಬಿಟ್ಟು ಹೋಗಿ, ಬಟ್ ಆ್ಯಕ್ಚುಲಿ ಅವ್ರು ಏನಾದರೂ ಪ್ರಾಬ್ಲಮಲ್ಲಿದ್ದರೆ ನಮ್ಮಿಂದ ಒಂದು ಚಿಕ್ಕ ಮಗು ಜೀವ ಹೋಗ್ಬಿಡತ್ತೆ ಕಣೆ. ಏನು ಮಾಡಲಿ ಅಂತ ಕೇಳಬೇಕಾದ್ರೆ ವಂದನಾ ಹೇಳ್ತಾಳೆ, ಸರಿ ಒಂದು ಕೆಲಸ ಮಾಡು, ಹುಷಾರಾಗಿ ಹೋಗು ಆಯಿತಾ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಫಸ್ಟ್ ಕರಿ ಅಂತ ಹೇಳಬೇಕಾದ್ರೆ ನಾನು ಹೇಳ್ತೀನಿ, ನೀನೇನು ಯೋಚನೆ ಮಾಡಬೇಡ, ನಾನು ಇವಾಗ ಕಾರಿಂದ ಇಳ್ದು ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಏನಾಗಿದೆ ಅಂತ. ನಾನು ಬರೋ ತನಕ ನೀನು ಡೋರ್ಸ್ ಎಲ್ಲ ಓಪನ್ ಮಾಡೋಕ್ಕೆ ಹೋಗ್ಬೇಡ, ಲಾಕ್ ಮಾಡಿಟ್ಕೋ ಅಂತ ಹೇಳಿ ನಾನು ಕಾರ್ ಡೋರ್ ಓಪನ್ ಮಾಡಿ ಆಚೆ ಹೋಗ್ತೀನಿ. ಆಚೆ ಇಳ್ದು ಹೋಗಿದ ತಕ್ಷಣವೇ ನಾನು ಆ ಕ್ರಾಶ್ ಸೈಟ್ ಹತ್ರ ಹೋಗ್ತೀನಿ. ಆ ಮಹಿಳೆನೇ ನನ್ನ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ತನಕ ಹೋಗಿದ ಮೇಲೆ ಆ್ಯಕ್ಚುಲಿ ಅಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಆ ಕಾರ್ ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಮುಂದೆಗಡೆ ಅಂತೂ ಫುಲ್ ಅಪ್ಪಚ್ಚಿಗೆ ಆಗಿಬಿಟ್ಟಿದೆ, ರೈಟ್ ಸೈಡಲ್ಲಿ, ಡ್ರೈವರ್ ಸೈಡಲ್ಲಿ. ನಾನು ಆ ಕಾರ್ ಅಕ್ಕಪಕ್ಕ, ಮಳೆ ಬೇರೆ ಬರ್ತಿದೆ, ಮೊಬೈಲ್ ಟಾರ್ಚ್ ಆನ್ ಮಾಡಿ ಸ್ವಲ್ಪ ಹಿಂಗೆ ನೋಡ್ತೀನಿ. ಅಲ್ಲಿ ಫಾಗ್ ಇರೋ ಕಾರಣದಿಂದ ಗ್ಲಾಸ್ ಎಲ್ಲನೂ ಕೂಡ ಮಬ್ಬಾಗಿಬಿಟ್ಟಿತ್ತು, ಕ್ಲೀನಾಗಿ ಕಾಣಿಸ್ತಿರ್ಲಿಲ್ಲ. ಮುಂದೆಗಡೆ ನೋಡಿದಾಗ ಡ್ರೈವರ್ ಸೀಟಲ್ಲಿ ಒಂದು ಶವ ಕಾಣಿಸುತ್ತೆ. ಅಲ್ಲಿ ಅವ್ರು ಹೇಳ್ದಂಗೆ ಅವ್ರ ಗಂಡನೇ ಇರಬೇಕು. ಅವ್ರು ಅಲ್ಲಾಡ್ತಾ ಇರಲಿಲ್ಲ. ಅವ್ರ ಪಾಪ ಮುಖ ಫುಲ್ ಲೈಕ್ ಅಪ್ಪಚ್ಚಿ ಆಗೋಗ್ಬಿಟ್ಟಿತ್ತು ಆ ಆಕ್ಸಿಡೆಂಟ್ ಇಂಪ್ಯಾಕ್ಟ್ಗೆ. ಅವ್ರನ್ನ ನೋಡಿದ್ರೆ ಅವ್ರು ಯಾವುದೇ ರೀತಿಯಲ್ಲೂ ಬದುಕಲ್ಲ ಅಂತ ನನಗೆ ಅಲ್ಲೇ ಅರ್ಥ ಆಯಿತು. ಅಲ್ಲೇ ನೋಡಬೇಕಾದ್ರೆ ಹಿಂದೆಗಡೆ ಒಂದು ಚಿಕ್ಕ ಮಗು ಇರೋ ಥರ ನನಗೆ ಕಾಣಿಸ್ತಿತ್ತು. ಆ ಮಗು ಪ್ರಜ್ಞೆ ತಪ್ಪಿಟ್ಟಿತ್ತು. ಅದನ್ನು ನೋಡಿದ ನಾನು ಶಿಟ್, ಅವ್ರು ಆ್ಯಕ್ಚುಲಿ ನಿಜಾನೇ ಹೇಳ್ತಿದ್ದಾರೆ, ಆ ಮಗುನ ಫಸ್ಟ್ ಉಳಿಸ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ ವಾಪಸ್, ಬಹನ್ ಜಿ ಏಕ್ ಕಾಮ್ ಕೀಜಿ, ಆಪ್ ಮೇರೆ ಸಾಥ್ ಆ ಜಾಯಿಯೇ, ನೀವು ನನ್ನ ಜೊತೆ ಬನ್ನಿ, ಮಳೆಯಲ್ಲಿ ನೆನಿಬೇಡಿ, ನಿಮ್ಗೆ ಆಲ್ರೆಡಿ ಇಷ್ಟೊಂದು ಗಾಯಗಳಾಗಿದೆ, ನೀವು ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ನಾನೇನಾದರೂ ಮಾಡಿ ನಿನ್ನ ಮಗುನ ಉಳಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ವಾಪಸ್ ಕಾರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇವಾಗ ಡೋರ್ ಓಪನ್ ಮಾಡಿ ನಾನು ವಂದನಾ ಹೇಳ್ತೀನಿ, ವಂದನಾ ಇವ್ರನ್ನ ಇಲ್ಲೇ ಕೂಡಿಸ್ಕೋ, ಪಾಪ ಆ್ಯಕ್ಚುಲಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಕಣೆ, ನಾನು ಟ್ರೈ ಮಾಡ್ತೀನಿ ಅವ್ರ ಮಗುನ. ಆ ಅಮ್ಮ ಪದೇ ಅಳ್ತಿದ್ಲು, ಪ್ಲೀಸ್ ಸರ್ ಪ್ಲೀಸ್. ಅವ್ರು ನನ್ನ ಕಾಲೆಲ್ಲ ಹಿಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ, ಏನಾದರೂ ಮಾಡಿ ನನ್ನ ಮಗುನ ಉಳಿಸಿ ಪ್ಲೀಸ್ ಅಂತ. ನಾನು ಅವ್ರಿಗೆ ಆಶ್ವಾಸನೆ ಕೊಡ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗು ಜವಾಬ್ದಾರಿ ನಂದು, ನಾನು ಎಷ್ಟಾಗುತ್ತೋ ಐ ಟ್ರೈ ಮೈ ಬೆಸ್ಟ್ ನಾನು ಅವ್ರನ್ನ ಆಚೆ ತೆಗೆಯೋದಕ್ಕೆ ಅಂತ ಹೇಳಿ, ನೀವು ಆವಾಗ ತನಕ ಕಾರಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಹಿಂದೆ ಕೂಡಿಸ್ಬಿಟ್ಟು ನಾನು ನಮ್ಮ ಗಾಡಿ ಡಿಕ್ಕಿಯಿಂದ ಒಂದು ವ್ರೆಂಚ್ನ ತೊಗೊಂಬಿಟ್ಟು ಇವಾಗ ಬೇಗ ಓಡಿ ಆ ಕಾರ್ ಹತ್ರ ಹೋಗ್ತೀನಿ. ಹೋಗಿದ ತಕ್ಷಣವೇ ಫಸ್ಟು ಆ ಬ್ಯಾಕ್ ಡೋರ್ಸ್ನ 2-3 ಸತಿ ತೆಗೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಯಾವುದೋ ಕಾರಣದಕ್ಕೆ ಆ ಡೋರ್ಸ್ಗಳೆಲ್ಲ ಜಾಮ್ ಆಗಿಬಿಟ್ಟಿತ್ತು. ಜೋರಾಗಿ ಎಳೆದಕ್ಕೆ ಟ್ರೈ ಮಾಡಿದ್ರು ಕೂಡ ಓಪನ್ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಇನ್ನೊಂದು ಸೈಡ್, ಆ ಮಗು ಮಲ್ಕೊಂಡಿರೋ ಸೈಡ್ ಹೋಗ್ಬಿಟ್ಟು ಆ ವಿಂಡೋಗೆ ಜೋರಾಗಿ ಕೈಯಲ್ಲಿ ಹೊಡೆದಾಗ
ಪಾಪ ಆ ಮಗುಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಆ ಮಗು ಎದ್ದುಬಿಟ್ಟು ಜೋರಾಗಿ ಅಳ್ತಿತ್ತು. ಹಿಂಗೆ ಅದು ವಾಪಸ್ ಹೊಡಿತಿತ್ತು ಆ ವಿಂಡೋಸ್ಗೆ. ಆಮೇಲೆ ನಾನು 2-3 ಸತಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಂದಿಲ್ಲ. ನಾನು ಇನ್ನೊಂದು ಸೈಡಿಗೆ ಹೋಗ್ತೀನಿ, ಆ ಮಗು ಯಾವ ಕಡೆ ಇರಲಿಲ್ವೋ ಆ ಸೈಡಿಗೆ ಹೋಗ್ಬಿಟ್ಟು ಆ ವಿಂಡೋಗೆ ಜೋರಾಗಿ ಒಂದು ಸತಿ ವ್ರೆಂಚಲ್ಲಿ ಹೊಡೆದಾಗ ಇಮಿಡಿಯೇಟಾಗಿ ಆ ವಿಂಡೋ ಮುರಿದೋಗ್ಬಿಡುತ್ತೆ. ಮುರಿದೋಗಿದ ತಕ್ಷಣ ನನ್ನ ಕೈ ಹಾಕಿಬಿಟ್ಟು ಡೋರ್ನ ತೆಗಿತೀನಿ. ಆ ಮಗುನನ್ನು ನೋಡಿ ಸ್ವಲ್ಪ ಹೆದರ್ಬಿಡುತ್ತೆ. ನಾನು ಆ ಮಗುಗೆ ಹೇಳ್ತೀನಿ, ಕಂದ ಹೆದರ್ಬೇಡ ಪುಟ್ಟ, ಹೆದರ್ಬೇಡ, ನಾನು ನಿಂಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಮಮ್ಮ ಅಲ್ಲೇ ಇದ್ದಾರೆ, ಏನೋ ಯೋಚನೆ ಮಾಡಬೇಡ ಅಂತ ಹೇಳಬೇಕಾದ್ರೆ ಆ ಮಗು ನನಗೆ 2 ಸತಿ ಕೇಳುತ್ತೆ, ನೀವೇನಾ ಅಂಕಲ್ ನನ್ನ ಹೆಲ್ಪ್ ಮಾಡೋದಕ್ಕೆ ಬರ್ತೀರಾ ಅಂತ ಅಮ್ಮ ಹೇಳಿದ್ದು, ನಂಗೆ ತುಂಬ ಭಯ ಆಗ್ತಿದೆ, ಅಮ್ಮ ನೋಡಿ ಅಮ್ಮಗೇನೋ ಆಗಿಬಿಟ್ಟಿದೆ ಅಂತ ಹೇಳಬೇಕಾದ್ರೆ ನಾನು ಏನಾಗಲ್ಲ ಪುಟ್ಟ, ಏನಾಗಬೇಡ, ಅಳ್ಬೇಡ ನೀನು, ಅಮ್ಮ ನನ್ನೇ ಕಳಿಸಿದ್ದಾರೆ, ನಾನು ನಿನ್ನಿಂದ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಬಾ ಅಮ್ಮ ಹತ್ರ ಅಂತ ಹೇಳಿ ಆ ಮಗುನ ನಾನು ಎತ್ಕೊಂಡು ಭುಜದ ಮೇಲೆ ಹಾಕೊತೀನಿ. ಇವಾಗ ನಾನು ವಾಪಸ್ ಕಾರ್ ಕಡೆಗೆ ಹೋದಾಗ ವಂದನ ಕರಿತೀನಿ ಡೋರ್ ಓಪನ್ ಮಾಡು ಅಂತ. ವಂದನ ಡೋರ್ ಓಪನ್ ಮಾಡಿದ ತಕ್ಷಣ ನಾನು ಫಸ್ಟ್ ಆ ಮಗುನ ವಂದನ ಕೊಟ್ಟು ಹಿಂದೆ ತಿರುಗಿ ನೋಡ್ತೀನಿ. ಹಿಂದೆ ಸೀಟಲ್ಲಿ ಅವ್ರು ಇಲ್ವೇ ಇಲ್ಲ, ಆ ಮಹಿಳೆ. ವಂದನಾಗ ನಾನು ಕೇಳ್ತೀನಿ, ಎಲ್ಲಿ ಹೋದರೆ ಅವರು, ಕಾಣಿಸ್ತಾನೆ ಇಲ್ಲ ಅಂತ. ವಂದನ ಹೇಳ್ತಾಳೆ, ರೋಹಿತ್ ನಿನ್ನ ಹಿಂದೆನೇ ಬಂದ್ರಲ್ವ ಅವರು, ನಾನು ಅವ್ರಿಗೆ ಎಷ್ಟು ಸತಿ ಹೇಳಿದೆ, ಬೇಡ ಇಲ್ಲೇ ಇರಿ, ರೋಹಿತ್ ಕರ್ಕೊಂಬರ್ತಾನೆ ನಿಮ್ಮ ಮಗಳನ್ನ, ನೀವು ಮತ್ತೆ ಯಾಕೆ ಹೋಗ್ತೀರಾ ಅಂತ. ಆದರೆ ಮೋಸ್ಟ್ಲಿ ಪಾಪ ಅವ್ರಿಗೆ ಭಯ ಆಗಿತ್ತು, ಏನೋ ಏನಾದರೂ ಆಗಿಬಿಡತ್ತೆ ಅಂತ ಅವರು ಓಡಿ ನಿನ್ನ ಹಿಂದೆ ಬಂದರು ಅಂತ ಹೇಳ್ತಿದ್ರು. ಅದನ್ನು ಕೇಳಿ ನಾನು, ಇಲ್ವಲ್ಲ, ಆ ಕಾರ್ ಕ್ರ್ಯಾಶ್ ಆಗಿರೋ ಕಡೆ ಯಾರೂ ಇರಲಿಲ್ಲ, ನಾನು ಅಲ್ಲೇ ಇದ್ದೆ ಇಷ್ಟೊತ್ತು ಅಂತ ಹೇಳಿದಾಗ, ಏನು ಹೇಳ್ತಿದ್ಯಾ ರೋಹಿತ್, ಮತ್ತೆ ಒಂದು ಸತಿ ಹೋಗಿ ಚೆಕ್ ಮಾಡು ಅಂತ ವಂದನ ಹೇಳ್ತಾಳೆ. ನಾನಿವಾಗ ಮತ್ತೆ ಮೊಬೈಲ್ನ ತೊಗೊಂಡು ಟಾರ್ಚ್ ಆನ್ ಮಾಡಿ ಆ ಕ್ರ್ಯಾಶ್ ಸೈಟ್ ಹತ್ರ ಹೋದಾಗ ಕಾರ್ ಅಲ್ಲೇ ಇದೆ, ನಾನು ಡೋರ್ ಓಪನ್ ಮಾಡಿರೋದೆಲ್ಲ ಅಲ್ಲೇ ಇದೆ. ಅಕ್ಕಪಕ್ಕ ನೋಡ್ತೀನಿ, ಅವ್ರನ್ನ ಕರಿತೀನಿ, ಯಾರೂ ಕಾಣಿಸಲ್ಲ. ಮತ್ತೆ ಒಂದು ಸತಿ ಕಾರ್ ಮುಂದೆ ಏನಾದರೂ ಬಿದೋಗಿದಾರ, ಏನಾದರೂ ತಲೆ ಸುತ್ತಿ ಅಂತ ಹೋಗಿ ಚೆಕ್ ಮಾಡಬೇಕಾದ್ರೆ ನನ್ನ ಕಣ್ಮುಂದೆ ಕಾಣಿಸೋ ದೃಶ್ಯ ನೋಡಿ ಒಂದು ಸೆಕೆಂಡಿಗೆ ಏನು ಮಾಡಬೇಕು, ಏನು ಹೇಳಬೇಕು, ಏನೂ ಅರ್ಥ ಆಗಿಲ್ಲ. ಮುಂಚೆ ಕಾರ್ನ ನಾನು ಚೆಕ್ ಮಾಡಿದಾಗ ಫ್ರಂಟ್ ಸೀಟಲ್ಲಿ ಬರೀ ಒಬ್ಬರು ಸತ್ತೋಗಿದ್ರು, ಆ ಕಾರ್ ಓಡಿಸ್ತಿರೋರು, ಅವ್ರ ಗಂಡ ಬೇಸಿಕ್ಲಿ. ಬಟ್ ಇವಾಗ ಪಕ್ಕದ ಪ್ಯಾಸೆಂಜರ್ ಸೀಟಲ್ಲಿ ಒಬ್ಬರು ಮಹಿಳೆನೂ ಕೂಡ ಇದ್ದರು. ಆ್ಯಂಡ್ ಅದನ್ನು ನೋಡಿ ನಾನು ಯಾರು ಇವರು ಅಂತ ಫಸ್ಟ್ ಕ್ಲೀನಾಗಿ ನೋಡಬೇಕು ಅಂತ ಅಂದ್ಕೊಂಡೆ. ಆ ಡೋರ್ ಓಪನ್ ಮಾಡಿಬಿಟ್ಟು ಟಾರ್ಚ್ ಮುಖಕ್ಕೆ ಹೊಡೆದು ನೋಡಿದಾಗ ಲಿಟ್ರಲಿ ನನ್ನ ಕೈ ನಡ್ಗೋದಕ್ಕೆ ಶುರು ಆಗ್ಬಿಡ್ತು. ಆ ಸೀಟಲ್ಲಿ ಅದೇ ಮಹಿಳೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿದ್ರು. ಇನಿಷಿಯಲಿ ನಾನು ಹಾಗೆ ಅಂದ್ಕೊಂಡಿದ್ದೆ, ಅವ್ರಿಗೆ ಮತ್ತೆ ಪ್ರಜ್ಞೆ ಏನಾದರೂ ತಪ್ಪಿದೆಯಾ ಅಂತ. ಎದೋಳ್ಸೋದಕ್ಕೆ ಟ್ರೈ ಮಾಡ್ತೀನಿ, ಆದರೆ ಅವರು ಉಸಿರಾಡ್ತಿರ್ಲಿಲ್ಲ. ಅವರು ಕೂಡ ಆಲ್ರೆಡಿ ಸತ್ತು ಹೋಗ್ಬಿಟ್ಟಿದ್ರು. ಆ್ಯಂಡ್ ಐ ವಾಸ್ ಇನ್ ಕಂಪ್ಲೀಟ್ ಶಾಕ್. ಏನಾಯಿತು ಇಲ್ಲಿ, ಏನು ನಡೀತಿದೆ ಗೊತ್ತಾಗಿಲ್ಲ. ನಾನಿವಾಗ ಹೆದರ್ಕೊಂಬಿಟ್ಟು ಫಸ್ಟು ಕಾರ್ ಹತ್ರ ಓಡೋದೆ ವಾಪಸ್. ಡೋರ್ ಓಪನ್ ಮಾಡಿ ಕಾರೊಳಗೆ ಬಂದು ಕೂತ್ಕೊಂಡು ಜೋರಾಗಿ ಉಸಿರಾಡ್ತಿದ್ದೀನಿ. ಶಟ್. ವಂದನ ನನ್ನ ನೋಡಿ ಅವಳು ಇವಾಗ ಹೆದರ್ಕೊಳ್ಳೋದಕ್ಕೆ ಶುರುಪಟ್ಲು. ಏನಾಯಿತು ರೋಹಿತ್, ಏನಾಯಿತು, ಯಾಕೆ ಇಷ್ಟೊಂದು ಬೈದಲ್ಲಿದೆಯಾ, ವಾಟ್ಸ್ ರಾಂಗ್? ನಾನು ಹೇಳಿದೆ, ಒಂದು ನಿಮಿಷ ಇರು. ಆ ಮಗುನ ನಾನು ಇವಾಗ ನೋಡ್ಬಿಟ್ಟು ಕೇಳಿದೆ, ಪುಟ್ಟ ಏನಾಯಿತು ಆ್ಯಕ್ಚುಲಿ, ನಿಮ್ಮ ಕಾರ್ ಹೆಂಗಲ್ಲೋಯ್ತು? ಆವಾಗ ಅವಳು ಹೇಳ್ತಾಳೆ, ಗೊತ್ತಿಲ್ಲ ಅಂಕಲ್, ಸಡನ್ನಾಗಿ ಅಪ್ಪ ಓಡಿಸ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಗಾಡಿ ಗುದ್ದುಬಿಟ್ರು. ಆಮೇಲೆ ಅಪ್ಪ ತಲೆಯಿಂದ ರಕ್ತ ಬರೋದಕ್ಕೆ ಶುರು ಆಯಿತು. ಅಮ್ಮಗೂ ತುಂಬ ಏಟಾಯಿತು. ಅಪ್ಪಗೆ ಎದೋಳ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಅಪ್ಪ ಎದೋಳಲಿಲ್ಲ. ಅಮ್ಮನ ಎದೋಳ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಅಮ್ಮನೂ ಎದೋಳಲಿಲ್ಲ. ಆಮೇಲೆ ನಾನು ಅಳ್ತಾ ಇದ್ದೆ ಅಂಕಲ್. ಸ್ವಲ್ಪ ಹೊತ್ತಾಗಿದ್ಮೇಲೆ ಅಮ್ಮ ಎದ್ರು. ಅಮ್ಮ ಹೇಳಿದ್ರು, ಅಳ್ಬೇಡ ಪುಟ್ಟ, ಅಳ್ಬೇಡ, ನಾನು ಹೋಗ್ಬಿಟ್ಟು ಅಂಕಲ್ನ ಕರ್ಕೊಂಬರ್ತೀನಿ ಅಂತ. ಆಮೇಲೆ ನೀವು ಬಂದ್ರಿ ಅಂಕಲ್ ಅಂತ ಆ ಮಗು ಹೇಳ್ತಿತ್ತು. ಇದನ್ನು ಕೇಳಿದ ಮೇಲೆ ನನಗೆ ಒಂದು ರಿಯಲೈಸ್ ಆಯಿತು,
ಅಲ್ಲಿ ನಮಗೆ ಬಂದು ಕರೆದಿದ್ದು ಆ ಮಹಿಳೆ ಅಲ್ಲ, ಆ ಮಹಿಳೆ ಅವರ ಆತ್ಮ. ಒಂದು ಸೆಕೆಂಡ್ಗೆ ಮೈಯೆಲ್ಲ ನಡುಗ್ತಿದೆ ಆ ಭಯಕ್ಕೆ. ಡಿಡ್ ವಿ ಜಸ್ಟ್ ಹ್ಯಾವ್ ಅ ಪ್ಯಾರನಾರ್ಮಲ್ ಎನ್ಕೌಂಟರ್ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಮನ್ಸಿಗೆ ತುಂಬ ನೋವಾಗ್ತಿತ್ತು. ಆ ಅಮ್ಮಗಾಗಿರೋ ನೋವು. ಪಾಪ ಆ ಫ್ಯಾಮಿಲಿನೂ ಕೂಡ ಮನಾಲಿ ಟ್ರಿಪ್ಗಂತ ಹೋಗ್ತಿದ್ರು ಎಂಜಾಯ್ ಮಾಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟಲ್ಲಿ ಆ ಮಗು ಪಾಪ ಅವ್ರ ಅಪ್ಪ ಅವ್ರ ಅಮ್ಮ ಇಬ್ಬರನ್ನೂ ಕಳ್ಕೊಂಬಿಡ್ತು ಅಂತ. ಇಮ್ಮಿಡಿಯೇಟ್ಲಿ ನಾವು ಪೊಲೀಸವ್ರನ್ನ ಕಾಲ್ ಮಾಡ್ತೀವಿ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹತ್ರನೂ ಕೂಡ ಹೋಗ್ತೀವಿ. ಅಲ್ಲಿ ಹೋಗಿದ ಮೇಲೆ ಮಗುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ, ಆ ಮಗುಗೂ ಚೂರು ಏಟಾಗಿತ್ತು. ಆ ಮಗುಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗಿದ್ಮೇಲೆ ಪೊಲೀಸವರು ಇನಿಷಿಯಲಿ ನಾವೇ ಅವ್ರನ್ನ ಹಿಟ್ ಆ್ಯಂಡ್ ರನ್ ಥರ ಏನಾದರೂ ಕೇಸ್ ಆಗಿರ್ಬೋದು, ನಮ್ಮಿಂದಾನೇ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಂಡು ನಮ್ಮ ಹತ್ರ ಇನ್ವೆಸ್ಟಿಗೇಟ್ ಮಾಡ್ತಿದ್ರು. ಬಟ್ ನಾವು ಅವ್ರು ಕ್ಲಿಯರಾಗಿ ಹೇಳ್ತೀವಿ, ಇಲ್ಲ ಸರ್ ನಾವಲ್ಲ ಅಂತ. ಸ್ವಲ್ಪ ಅವರು ಅದೆಲ್ಲ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿ ಆ ಕಾರ್ ಹೆಂಗಾಗಿದೆ ಅಂತೆಲ್ಲ ನೋಡಿದ ಮೇಲೆ ಅವ್ರಿಗೂ ಅದು ರಿಯಲೈಸ್ ಆಗುತ್ತೆ ಗಾಡಿ ಸ್ಕಿಡ್ಡಾಗಿ ಹೊಡೆದಿರೋದು ಅಂತ. ಆಮೇಲೆ ನಾವು ಅವತ್ತು ಫುಲ್ ದಿನ ಅಲ್ಲೇ ಇದ್ವಿ, ರಾತ್ರಿ ಆ ಹಾಸ್ಪಿಟಲಲ್ಲೇ ಇದ್ವಿ. ಮಾರನೇ ದಿನ ಬೆಳಗ್ಗೆ ಪಾಪ ಮಗೋರ್ ತಾತ ಮತ್ತು ಇನ್ನೊಬ್ಬರು ಯಾರೋ ಅಂಕಲ್ ಅವ್ರು ಬಂದರು. ಅವ್ರ ಮಗ ಮತ್ತು ಅವ್ರ ಸೊಸೆನ ಸತ್ತೋಗಿರೋ ಶವ ನೋಡಿ ತುಂಬ ಅಳೋದಕ್ಕೆ ಶುರು ಮಾಡ್ತಾರೆ. ಬಟ್ ಅವರು ಕೂಡ ಕೈ ಜೋಡಿಸ್ಕೊಂಡು ತುಂಬ ತುಂಬ ಥ್ಯಾಂಕ್ ಯು ನಿಮಗೆ ನನ್ನ ಮೊಮ್ಮಗಳನ್ನ ಬದುಕಿಸಿದ್ದಕ್ಕೆ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ದಟ್ಸ್ ಓಕೆ ಅಂತ ನಾವು ಹೇಳ್ತೀವಿ. ಆಮೇಲೆ ಪಾಪ ಮಗುನ ಅವ್ರ ತಾತ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾವು ಕೂಡ ವಾಪಸ್ ನಮ್ಮ ಟ್ರಿಪ್ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಬಿಕಾಸ್ ಅವತ್ತೇ ನಮ್ಮ ಆ್ಯನಿವರ್ಸರಿನೂ ಕೂಡ ಇದ್ದಿದ್ದು. ಐ ಡೋಂಟ್ ನೋ, ಲೈಕ್ ಈ ಹೋಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಹೆಂಗೆ ಹೇಳಬೇಕಂತಲೇ ಅರ್ಥ ಆಗ್ತಿಲ್ಲ. ನಮ್ಮ ಆ್ಯನಿವರ್ಸರಿ ಇತ್ತು ಇವತ್ತು, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಮಗು ಅವ್ರ ಅಪ್ಪ ಅಮ್ಮನ ಕೂಡ ಕಳ್ಕೊಂಬಿಟ್ಟಿತ್ತು. ಸೊ ಇಟ್ ವಾಸ್ ವೆರಿ ಸ್ಯಾಡ್ ಇನ್ಸಿಡೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಮತ್ತು ವಂದನಾ ಅಫೆಕ್ಟ್ ಆಗಿದ್ವಿ ಅದರಿಂದ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಆ್ಯನಿವರ್ಸರಿ ಇರೋ ಕಾರಣದಿಂದ ವಂದನಾ ಬೇಜಾರು ಪಡಬಾರ್ದು ಅಂತ ನಾನು ಅವಳನ್ನ ಚಿಯರ್ ಅಪ್ ಮಾಡ್ತೀನಿ. ದಟ್ಸ್ ಓಕೆ ವಂದನಾ, ಆಗಿದ್ದಾಯಿತು, ಅಟ್ಲೀಸ್ಟ್ ನಾವು ಆ ಮಗುನ ಉಳಿಸಿದ್ವಿ ಅನ್ನೋದಕ್ಕೆ ಖುಷಿ ಪಡೋಣ. ನಮ್ಮ ಆ್ಯನಿವರ್ಸರಿ ದಿನ ನಮ್ಮ ಕೈಯಿಂದ ಒಂದು ಮಗು ಉಳೀತು ಅಂತ ಖುಷಿ ಪಡೋಣ ಅಂತ ಹೇಳಿ ನಾವು ಆಮೇಲೆ ಮನಾಲಿಗೆ ಹೋಗಿಬಿಟ್ಟು ನಮ್ಮ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ವಾಪಸ್ ಬಂದಿದ ಮೇಲೆ ನಮ್ಮ ಜೊತೆ ನಡೆದಿರೋ ಇನ್ಸಿಡೆಂಟ್ಸ್ನೆಲ್ಲ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದಾಗ ಅವರೆಲ್ಲರೂ ಶಾಕ್ ಆಗಿಬಿಡ್ತಾರೆ. ಸ್ವಲ್ಪ ಜನ ನಂಬಲ್ಲನೂ ಕೂಡ. ಅವರು ಇದೆಲ್ಲ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಜನ ಅದನ್ನು ನಂಬಿದ್ರು. ಅವ್ರು ಹೇಳ್ತಿದ್ರು, ಈ ಥರ ರೋಡ್ ಆಕ್ಸಿಡೆಂಟ್ಸಲ್ಲಿ ಆತ್ಮಗಳು ಕಾಣಿಸೋದು ಇದೆಲ್ಲ ನಿಜ ಅಂತ. ಸೊ ದಿಸ್ ವಾಸ್ ದ ಸ್ಟೋರಿ ಗೈಸ್. ಇದೇ ಆ ಇನ್ಸಿಡೆಂಟ್. ಈ ಕತೆ ಕೇಳಬೇಕಾದ್ರೆ ನಿಮಗೂ ಅನಿಸ್ತಿರುತ್ತೆ ದಟ್ ಪ್ಯಾರನಾರ್ಮಲ್ ಇನ್ಸಿಡೆಂಟ್ಸ್ ಒಂದು ಕಡೆ ಹಾರಿಫಿಕ್ ಆಗಿದ್ದರೆ ಒಂದು ಕಡೆ ಎಮೋಷ್ನಲ್ ಆಗೂ ಇರುತ್ತೆ ಅಂತ. ಪಾಪ ಲೈಕ್ ಎಲ್ಲ ಆತ್ಮಗಳು ಕೆಟ್ಟದಾಗಿರಲ್ಲ. ಸ್ವಲ್ಪ ಆತ್ಮಗಳು ಫಾರ್ ಅನ್ಫಾರ್ಚುನೇಟ್ ರೀಸನ್ಸ್ ಈ ಭೂಮಿ ಮೇಲೆ ಉಳ್ಕೊಂಬಿಡತ್ತೆ. ಆ್ಯಂಡ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆ್ಯಂಡ್ ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಎಸ್, ಅವತ್ತು ನನಗೆ ರಿಯಲೈಸ್ ಆಯಿತು ದಟ್ ಅಮ್ಮ ಪ್ರೀತಿ ಎಷ್ಟು ಗ್ರೇಟ್ ಆಗಿರುತ್ತೆ ಅಂತ. ಯಾಕಂದರೆ ಸತ್ತಿದ ಮೇಲೂ ಕೂಡ ಮಗು ಕಡೆಗೆ ಅದಕ್ಕೆ ಇದ್ದಿದ್ದು ಪ್ರೀತಿ ಅಕ್ಕರೆ ಚೂರು ಕೂಡ ಕಮ್ಮಿ ಆಗಿಲ್ಲ. ಸತ್ತು ಹೋಗಿದ್ದಾರೆ, ಅವರಿಂದ ಆ ಮಗುನ ಉಳ್ಸೋದಕ್ಕಾಗಿಲ್ಲ ಅಂತ ಗೊತ್ತಾಗಿದ್ದ ಮೇಲೂ ಕೂಡ ಅವ್ರ ಪ್ರಯತ್ನ ಪಟ್ಟು ಅವ್ರ ಆತ್ಮ ನಮ್ಮ ಹತ್ರ ಬಂದು ಅವ್ರ ಮಗುನ ಉಳಿಸೋ ಥರ ಮಾಡ್ತಲ್ವ. ಫಾರ್ ದ್ಯಾಟ್ ಆ ಸಿಚುವೇಶನ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅಮ್ಮ ಪ್ರೀತಿ ಯಾವತ್ತಿಗೂ ಕೂಡ ಕೊನೆಯೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರ್ತು ಹೋಗಿಲ್ದೆ ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ನಿಮಗೆ ಸಿಗ್ತೀನಿ ಮತ್ತೆ ಇದೇ ಥರ ವೀಡಿಯೋಸ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.